ಕ್ಷೌರಿಕ ವೃತ್ತಿ ಮಾಡ್ತಕ್ಕಂಥ ಸ್ಥಳೀಯರು ಏನ್ ಮಾಡ್ತಾ ಇದಾರೆ, ಒಂದು ಅಂಗಡಿಯನ್ನ ಮಾಡಿರ್ತಾರೆ. ದಿನ ಕಳೀತಾ ಕಳೀತಾ ಅಂಗಡಿ ನಡೀತಾ ಇರಲ್ಲ. ಅವಾಗ ಏನ್ ಮಾಡ್ತಾರೆ, ಒಂದು ಒಳ್ಳೆ ರೇಟಿಗೆ ಕೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಹೊರ ರಾಜ್ಯದವರಿಗೆ ಇದನ್ನ ಸೇಲ್ ಮಾಡ್ತಾ ಇದಾರೆ. ನೋಡಿ, ಹೊಸ ಅಂಗಡಿ ಮಾಡಕ್ ಹೋದಾಗ ನಾವು ಹೋಗಿ ಗಲಾಟೆಯನ್ನ ಮಾಡ್ತೀವಿ, ಅವ್ರ ಮೂಲ ದಾಖಲಾತಿಗಳನ್ನ ಕೇಳ್ತೀವಿ. ಯಾರಪ್ಪ, ಏನು, ಎಲ್ಲಿಂದ ಬಂದೆ, ನಿನ್ನ ಮಾಹಿತಿ ಕೊಡು, ಸ್ಥಳೀಯ ಸವಿತಾ ಸಮಾಜಕ್ಕೆ ಮಾಹಿತಿಯನ್ನ ಕೊಡಿ ಅಂತ ನಾವು ಕೇಳ್ತೀವಿ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮವರೇ ಸ್ಥಳೀಯ ಕ್ಷೌರಿಕರನ್ನೇ ಅವ್ರಿಗೆ ಸಲೂನ್ಗಳನ್ನ ನೇರವಾಗಿ ಮಾರ್ಬಿಡ್ತಾರೆ, ಒಳನೊಳಗೆ ಮಾರಿರ್ತಾರೆ. ಎಷ್ಟೋ ದಿನ ಆ ಏರಿಯಾಗೆ ಹೋದ ನೋಡಿದಾಗ ಆತನ ಹಳೆ ಅಂಗಡಿ ಹೆಸರುಗಳನ್ನ ಚೇಂಜ್ ಮಾಡಿ ಅವ್ರ ಹೆಸರುಗಳನ್ನ ಕೆಲವರು ಹಾಕೊಂಡಿರ್ತಾರೆ, ಮತ್ತೆ ಕೆಲಸ ಹೆಸರುಗಳನ್ನ ಹಾಕಿರಲ್ಲ. ಆಮೇಲೆ ಸ್ಥಳೀಯರನ್ನ ಕೇಳಿದಾಗ, ಅಣ್ಣ ನಮ್ಗೆ ಒಳ್ಳೆ ರೇಟಿಗೆ ಬಂತು, ಹಂಗಾಗಿ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ ಅಂತ ಹೇಳ್ತಾರೆ. ಇದು ಹೆಂಗೆ ಅಂದ್ರೆ, ಊಟ ರೆಡಿ ಮಾಡಿ ಕೊಟ್ಟಂಗೆ ಅವ್ರಿಗೆ ಬಹಳ ಈಸಿಯಾಗಿ ಬಂದು ಹೊರಗಡೆ ಸೇರ್ಕೊಂಡ್ಬಿಡ್ತಾರೆ ಅವರು. ಇನ್ಮುಂದೆ ದಯವಿಟ್ಟು ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀವಿ, ಯಾರು ನೀವು ಸ್ಥಳೀಯರು ಕ್ಷೌರಿಕರು ಅಂಗಡಿಯನ್ನ ಮಾರಬೇಕು ಅಂತ ಸಂದರ್ಭ ಬಂದಾಗ ನಮ್ಮವ್ರಿಗೆ ಕೊಡಿ. ಕೊಟ್ಟಿಲ್ವಾ, ಖಂಡಿತವಾಗಿ ನೀವು ಖಾಲಿ ಮಾಡ್ಕೊಂಡು ಹೋದ್ರೂ ಪರವಾಗಿಲ್ಲ, ಹೊರ ರಾಜ್ಯದವ್ರಿಗೆ ಖಂಡಿತವಾಗಿ ನೀವು ಒಳಂದೊಳಗಿನ ಸಲೂನನ್ನ ಮಾರಬೇಡಿ. ಸಾಕಷ್ಟು ವಿಚಾರಗಳು ನಮ್ಮ ತುಮಕೂರಿನಲ್ಲಾಗಿದೆ, ಒಂದು 2-3 ಘಟನೆಗಳಾಗಿದೆ. ಹಂಗೇನ ಒಳಂದೊಳಗೆ ಒಳ್ಳೆ ರೇಟ್ ಜಾಸ್ತಿ ಕೊಡ್ತೇನೆ ಅಂತ ಮಾರ್ಬಿಡೋದು. ಅವ್ರಿಗೇನಾಗುತ್ತೆ, ರೆಡಿ ಫುಡ್ ಸಿಕ್ತಂಗೆ ಆಗ್ಬಿಡುತ್ತೆ ಅವ್ರಿಗೆ ಊಟ ಮಾಡ್ಲಿಕ್ಕೆ. ಅದೇ ಹೊಸ ಅಂಗಡಿ ಮಾಡ್ಬೇಕಂತ ನಾವು ಹೋಗ್ತೀವಿ, ನಾವು ಮಾತಾಡ್ತೀವಿ, ಅವ್ರಿಗೆ ಎಲ್ಲಿ ಯಾರು ಏನು ಅಂತ ಹೇಳಿ ಅವರ ಮಾಹಿತಿನ ಕೇಳ್ತೀವಿ. ಆದ್ರೆ ರೆಡಿ ಇರೋ ಅಂಗಡಿನ ಮಾರ್ಬೇಕಾದ್ರೆ ನಮ್ಗೆ ಗೊತ್ತಾಗಲ್ಲ. ಅದು ಅಂದ್ರೆ ಯಾರು ಸಹ ಹೊರ ರಾಜ್ಯದವ್ರಿಗೆ ಖಂಡಿತವಾಗಿ ನೀವು ಅಂಗಡಿಯನ್ನ ಮಾರಬೇಡಿ, ಸ್ಥಳೀಯರಿಗೆ ಕೊಡಿ. ನೀವು ಅನ್ಸುತ್ತೆ ಒಳ್ಳೆ ರೇಟ್ ಬರ್ತಾ ಇಲ್ಲ ಹಂಗಾಗಿ ನಾವು ಅವ್ರಿಗೆ ಕೊಡ್ತಾ ಇದ್ದೇವೆ, ನಾಳೆ ದಿನ ನಮ್ಗೆ ಸಮಸ್ಯೆ. ಬಹಳ ಈಸಿಯಾಗಿ ಬಂದು ಒಳಗಡೆ ಸೇರ್ಕೊಂತಾರೆ. ಈ ರಾಜ್ಯದ ಜನತೆಗಳು ಈ ವಿಚಾರವಾಗಿ ಎಚ್ಚೆತ್ತುಕೊಳ್ಬೇಕು. ವೃತ್ತಿಯನ್ನ ಕಿತ್ಕೊಳ್ಳೋದು ತುಂಬಾ ಹತ್ತದಲ್ಲಿದೆ. ಯೋಚನೆ ಮಾಡಿ. ಈ ಒಂದು ಅವೇರ್ನೆಸ್ ಅನ್ನ ನಾವು ನಿಮ್ಗೆ ತಲುಪಿಸ್ಬೇಕಾಯ್ತು, ಹಂಗಾಗಿ ನಾವು ತಲುಪಿಸ್ತಾ ಇದೀವಿ. ನಮಸ್ಕಾರ.